ಮೊಗು ಜಾತ ಕೊಂಡೇರಿಗೆ ಲಿಂಬೆ ಪುಳಿ ಗಿಡಂತ ಆಡಿಕೆ ಏನು ದುಡ್ಡು ಮತ್ತೆ ಇದಕ್ಕೆ ಜೋಕ ಕಾಳಿಗೆ ಏನು ಪಡ್ರೆ ಬಿದ್ದಾರ ನಾವು ಅದೇ ಗೊತ್ತಿತ್ತು ಅಂಚ ಧನಂಚ ಭೂಮವು ಸಂಪಾದನೆ ಅಂತ ದುಡ್ಡು ಪೂರ ಭೂಮಿ ಧನಂಚ ಭೂಮವು ಪಶವಶ್ಚ ಗೋಷ್ಠೆ ಕೆಲವೇರು ಭಾರಿ ಪ್ರೀತಿದ ಕೈಕಂಡಿಲ್ಲ ಅಂತ ಸಾಂಗೋಣ ಒಡೆ ಮುಟ ಸಾಂಗ್ ಕೇಳಿಕೊಂಡಾಗ ಆಕೆಗೆ ಲಕ್ಕರೆ ಕೊಡಿ ಆಕೆನ ಗೆರ್ತೊಂಪೋಡು ಪೆತ್ತದ ಕೈಕೊಂಡು ಸ್ಟೂಲಿಗೆ ಆಕೆನ ಕೊಳ್ಳೆಜಿಂದ ಬೆಳಿತಾರೆ ಈ ಅಡೆ ಮುಟ್ಟಲ್ಲ ಆಕೆಗೆ ಆಸೆ ಲಕ್ಕರೆ ಕುಡಿದು ಗಂಟನಾಗ ತೊಂಡನಾಗ ಅಂದ್ರೆ ಪೆತ್ತ ಬೋಡು ಪೆತ್ತ ಅಂತ ಸೇರಿ ಅಂಪೊಡೆ ಅಂಚಿತ್ನಾಗುಳ್ಳ ಕೆಲವರು ಅಂಚಿತ್ನ ಯಾಕೆ ಮೋಕೆನ ಸಾಂತದ್ನೋ ಕೈಕಂಜಲ್ಲಿ ಓಳು ಹೋಗ್ತಾಗಲ್ಲ ಪಶವಷ್ಟ ಗೋಷ್ಠಿ ಅವಕ್ಕಿದೆ ಟೇಟು ಆ ಕಡೆಯಿಂದ ಹೋಯ್ತೊಂಬೋಗ್ತಾರೆ ಪರಮಾತ್ಮ ಧನಂಚ ಭೂಮು ಪಶವಶ್ಚ ಗೋಷ್ಠೆ ಕಾಂತಾಗ ಹಗ್ಗಾಡಿ ರಮಣೀಯನಾಡಿ ಒಡೆಮುಟ ಬರ್ಕೊಳ್ಳೋಕೆಂದ್ರೆ ಖಾಲಿ ತಡ್ಡೆಮುಟ ಮಾತ್ರ ಇಲ್ಲದ ತಡ್ಡೆಮುಟ ಮಾತ್ರ ಬರಬೇಕಾರೆ ಐದು ದಾಂಡತೆ ಸ್ಮಶಾನ ಮುಟ್ಟಿಗೆ ಭಸ್ಮ ದುಂಬುದ ಕಾಂತಾಗ ಹಗ್ಗಾಡಿ ಜನಸ್ಮಶಾನೆ ಜನಕ್ಕೂ ಒಡೆಮುಟ ಬರ್ತಾರೆ ಸ್ಮಶಾನ ಭೂಮಿ ಮುಟ ಬರ್ತೇವೆ ಸ್ಮಶಾನ ಭೂಮಿ ದಹನ ಪೂರ ಆಗಿತ್ತು ಆಕಳು ವಾಪಸ್ ಬರ್ತೇವೆ ಜನಸ್ಮಶಾನೆ ದೇಹಸ್ಥಿತಾಯಾಮ್ ఆయన ದೇಹ ಓಡುಂಡು ಕೇಳ ಚಿತ್ತಕ್ಕೆ ಕೆತ್ತೊಂತುಂಡು ಆ ದೇಹ ಇಂಚಿ ದೇಹ ಕೆಲವರಿಗಂತ ಗೊತ್ತಾಯ ರಾಜಂತ ಎಣ್ಣೆ ಬೂಗಿತು ಎಟ್ಟೆ ವ್ಯಾಯಾಮ ಅಂತದ 6 ಪ್ಯಾಕ್ ಅಂತ ಈ 6 ಪ್ಯಾಕ್ ನಿನ್ನ ದೇಹ ಓಡುಂಡು ನಿನ್ನ ದೇಹ ಕಟ್ಟೊಂಟು ಕೆತ್ತೊಂಟು ದೇಹಸ್ಥಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಭವೋ ಗಚ್ಚತಿ ಜೀವೈಕಃ ಕೇವಲ ಆಯಂತದ್ದು ಜಾದೋ ರೆಡ್ಡೆ ಕೆಲಸ ಉಂಟು ಪರ್ಕೆ ಕೆಲಸ ಉಂಟು ಐದು ಪುಣ್ಯಾಂಶ ಜಾದ ಉಂಟು ಐದು ಪಾಪಾಂಶ ಜಾದ ಉಂಟು ಮಾತ್ರ ಆಯ್ತು ಸಂಪೋಟೆ ಏನು ಪಡ್ತಾರೆ ಅಂಚ ಪುಣ್ಯಾಂಶ ಪಾಪಾಂಶ ಪುಣ್ಯಾಂಶ ಪಂಚಿತ ಜಾದು ಬುತ್ತಿಂಡು ಆ ಬುತ್ತಿನ ರೆಡಿ ಆತ ಏನು ಪಸಂಪೋಲ ಐದು ರೆಡಿ ಆಗ್ತಿಲ್ಲ ಅಂತ ಶಾಸ್ತ್ರಕಾರಕಂತಾರೆ ಅಂತಾನೆ ಮರಣಕಾಲ ಸನ್ನಿಹಿತಾನಗ ಮರಣ ಪಂಚಿತ ಸ್ವಾಭಾವಿಕ ಅವು ಎಂಚ ಮರಣಾತ್ಮ ಎಂಚ ಮರಣಾತ್ಮಕನಾಗ ಕಫ ಸಮೃದ್ಧ ನಾಡಿಕ ಹೆಚ್ಚಾತ್ ಶ್ವಾಸೋಚ್ಛ್ವಾಸಂಕು ತೊಂದರೆ ಬರ್ತದೆ ಪ್ರಾಣವಾಯು ದೇಹಕ್ಕೆ ಬಿಡುಗಡೆ ಆಪನು ಆ ಒಂದು ಸಮಯ ಹೆಚ್ಚಾತ್ ಜರಾವ್ಯಾಧಿ ಆಗಿ ಕೂಡಲೇ ಪ್ರಾಣವಾಯು ದೇಹಕ್ಕೆ ಬಿಡುಗಡೆ ಆಪನು ಎಂಚ ಬಿಡುಗಡೆ ಆಪನು ಯಾವ ಮಾರ್ಗ ಉಂಟು ಹೋಗ್ನು ನವ ಮಾರ್ಗ ಒಂಬ ಮಾರ್ಗ ಉಂಟು ಕಣ್ಣೆಡ್ಬೋಳಿ ಪ್ರಾಣ ಮೂಗುಡ್ಕೋಳಿ ಕೆಬಿಡ್ಕೋಳಿ ಬಾಯಿಡ್ಕೋಳಿ ಚರ್ಮ ಉಂಟು ಪೋಳಿ ಅದೋ ಮಾರ್ಗ ಉಂಟು ಪೋಳಿ ಬ್ರಹ್ಮರಂಧ್ರ ಉಂಟು ಪೋಳಿ ಏರು ಜಾಸ್ತಿ ಪುಣ್ಯಾಂಶ ಅಂತಂದ್ರೆ ಆಕಳ ಪ್ರಾಣವಾಯು ಊರ್ಧ್ವಜತ್ರು ಕಡ್ಡೆಯಲ್ಲಿ ಮಿತ್ತದೋ ಭಾಗ ಉಂಟು ಪೋಪು ಒಂದು ಕಣ್ಣು ಕೆಬಿ ಇವು ಮಾರ್ಗ ಉಂಟು ಪೋನ ಆ ಮಾರ್ಗ ವಿಕೃತಿ ಆಪ್ನು ಪಂಟೆ ಕೆಬಿಟ್ಟು ಪ್ರಾಣಗೊಂಡ ಕೆಬಿ ವಿಕೃತಿ ಆಪ್ನು ಕಣ್ಣು ಹಿಡ್ಕೊಂಡ ಕಣ್ಣು ವಿಕೃತಿ ಆಪ್ನು ಬಾಯಿ ಹಿಡ್ಕೊಂಡ ಬಾಯಿ ವಿಕೃತಿ ಆಪ್ನು ಮೂಗು ಕೊಂಡ ಮೂಗು ವಿಕೃತಿ ಆಪ್ನು ಅದೋ ಮಾರ್ಗ ಉಂಟು ಪೋರೆಗೆ ಆವನ ಅಂತ ಪಂಟೆ ಶಾಸ್ತ್ರಗಾರರೆ ಅತ್ಯಂತ ಪುಣ್ಯಾಂಶ ಅಂತದ್ದಾಗುವ ಪ್ರಾಣವಾಯು ಬ್ರಹ್ಮರಂಧ್ರ ಉಂಟು ಹೋಗು ಬ್ರಹ್ಮರಂಧ್ರ ಅವನಾಗ ಇನ್ನು ದೇವಕೊಂಡ ಕರ ಸುಂದ ಗೊತ್ತಾಗ್ತದೆ ಕರೆ ತೆಳು ಭಾಗ ಪಟ 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 ಇದಕ್ಕೆ ಬ್ರಹ್ಮರಂಧ್ರ ಅಂತೆ ಸ್ವಾಮಿನಾಕುಳಂತ ಎಡ್ಡೆ ಪುಣ್ಯಾಂಶದಂತ ಆಲೋಚನೆ ಅಂತದೆ ಆಕಳ ಮರಣ ಹೊಂದನಾಗ ಬ್ರಹ್ಮರಂಧ್ರ ಅಂತ ಆಗುವ ಪ್ರಾಣವಾಯು ಪೋನು ಅಂತ ಹೆಣ್ಣು ಅಂತು ಒಂದು ತೆಂಗಿನ ಹೊಡೆಕಣ ಅಂತ ಇಟ್ಕೊಂಡು ತೆಂಗಿನ ತರೈತೆ ತೆಂಗಿನ ಹೊಡೆಕ ಮನೆಗೆ ತರೈತೆ ಆಕಳ ಪ್ರಾಣ ಪೋನು ಅಂತ ಇಟ್ಕೊಂಡು ಅನುಸಂಧಾನ ಈ ಪ್ರಾಣವಾಯು ದೇಹಕ್ಕೆ ಪೋನಗ ಎಂಚ ಏತ್ ವೇದನೆ ಪಂತಾರೆ ಶಾಸ್ತ್ರಕಾರನಾಗ ಸೈನ ಮುತಲ ಕಲ್ಪರೆ ಉಂಟು ಕರೆ ಮನುಷ್ಯ ಸೈನಾಗ ಸೈಪಣೆಂಚ ಅಂತ ಕಲ್ಪರೆ ಉಂಟು ಕಲ್ತದ್ದು ಬೆದರಿ ಪಂಡ್ರೆ ಕಲ್ತದ್ದು ಹೋಗ್ಬೇಕು ಈಗ ಆ ಒಂದು ಶಾಸ್ತ್ರಕಾರದ ದಿವ್ಯ ದೃಷ್ಟಿಯಲ್ಲಿ ಆಲೋಚನೆ ಅಂತ ಕಂಡಿದ್ರೆ ಏತು ವೇದನೆ ಆಗ್ತಂತಾಗ ಶತವೃಷ್ಟಿಕ ದಂಶಸ್ಯಾತ್ ಒಂಜಿ 100 ಚೇಳು ಅಗಿಯಿಂದ ಏತು ವೇದನೆ ಆಗ್ತದೆ ಬೊರಾನೆ ಚೇಳಾಗಿತ್ತು ನನಗೆ ಗೊತ್ತಿತ್ತಂದ್ರೆ ವಿದ್ಯಾರ್ಥಿ ಆಯಿತು ವಿಷ ಆದ ಒಂದು ಗೋಳು ಆಗಿ ನಾವು ದಪ್ಪ ಆತ್ಮ ವೇದನೆ ಆತ್ಮ ಒಂಜಿ 100 ಚೇಳು ವರಾನೆ ಆಗಿಂದ ಏತು ವೇದನೆ ಆಗ್ತದೆ ಆಕು ವೇದನೆ ಆಗ್ತದೆ ಕಾಣ್ತೇವೆ ಆದರೆ ಅಂಚನೆ 4 ರೀತಿಯ ದುಃಖ ಆ ಒಂದು ಜೀವಿಗೆ ಒಂಜಿ ಮೋಹಜ ದುಃಖ ವಿಶ್ಲೇಷಜ ದುಃಖ ಅನುತಾಪಜ ದುಃಖ ಆಗಾಮಿ ದೃಶ್ಯಜನಿತ ದುಃಖ ಅಂತ 4 ರೀತಿಯ ದುಃಖ ಬರ್ತದೆ ವಿಶ್ಲೇಷಜ ದುಃಖ ಬಂದಾಗ ಈ ದೇಹ ಬೇಕಾ ಆತ್ಮ ಏತ ಅಂಟು ತುಂಡು ಕೇಳಾಗ ಈ ಆತ್ಮ ಬೇಕಾ ಈ ದೇಹ ಬೇಕಾ ಅಂತ ನಮ್ಗೆ ಹೆಣ್ಣೊಂಡರೆ ಕಷ್ಟ ಏನು ಕೇಳಾಗ ಎನ್ನೋ ದೇಹ ಬೇಕಾ ಏನು ಬೇಕಾ ಮುಂದೇನು ಅರ್ಥ ಅಂತ ನಮಗೆ ಎನ್ನೋ ಈ ಪುಸ್ತಕ ಬೇಕಾ ಏನು ಬೇಕಾ ಬಂದಾಗ ನಂಗೆ ಗೊತ್ತಾಗ್ತದೆ ಸರಿ ಇದು ದೂರ ಗೊತ್ತಾಗುತ್ತೆ ಎನ್ನೋ ಕನ್ನಡಕ ಬೇಕಾ ಏನು ಬೇಕಾ ಈ ಕನ್ನಡಕದ ಅಂಡ ಗೊತ್ತಾಗ್ತದೆ ಎನ್ನೋ ಕನ್ನಡಕ ಬೇಕಾ ಏನು ಬೇಕಾ ಎನ್ನೋ ಮೂಗು ಬೇಕಾ ಏನು ಬೇಕಾ ಎನ್ನ ಕಣ್ಣು ಬೇಕಾ ಏನು ಬೇಕಾ ಎನ್ನ ಕೆಡಿ ಬೇಕಾ ಏನು ಬೇಕಾ ಎನ್ನೋ ದೇಹ ಬೇಕಾ ಏನು ಬೇಕಾ ಅಂಡ್ ಒಂದೇನು ಎನ್ನೊಂದರಿಗೆ ಕಷ್ಟ ಜೀವನಾಗ
ನಮ್ಮ ಆತ್ಮ ಆ ದೇಹದೊಳಗೆ ಅಂಟು ತುಂಬ ಅಂತಾವರೆಗೆ ನಮ್ಮ ದೇಹದ ಅಂಟು ಎಂದರೆ ನಮ್ಮ ಪಂಡ ನಮ್ಮ ದೇಹನೇ ಎಣ್ಣು ಅಂತ ಹೋಗಬೇಕು ಇಂಚ ಈ ದೇಹಕ್ಕೆ ಆತ್ಮ ಬುಡುಗಡೆ ಆನಗ ವಿಶ್ಲೇಷಜ ದುಃಖ ಪಂಡ ವಿಶ್ಲೇಷಜ ದುಃಖ ಪಂಡಗ ದೃಷ್ಟಾಂತ ಪಂಡ್ಕೊಂಡ ಒಂಜಿ ಕವರ್ ಆ ಕವರ್ಡ್ ಸ್ಟ್ಯಾಂಪ್ ಅಂಟೋದು ಸ್ಟ್ಯಾಂಪ್ ಅಂಟಕ್ಕೆ ಅಡ್ರೆಸ್ ಬರೀತು ಅಡ್ರೆಸ್ ಬರೀತಾ ಅದಕ್ಕೆ ನಾನು ಇತ್ತ ಪೋಸ್ಟ್ ಅಂಪೋಡು ಅಂತ ಅನಗ ಅಡ್ರೆಸ್ ತಪ್ಪಾನು ಅಂತ ನನಗೆ ಗೊತ್ತಾನು ಈ ಅಡ್ರೆಸ್ ತಪ್ಪಾನು ಯಾವ್ದಮ್ಮ ಈ ಕವರು ವೇಷ್ಟ ಅಲ್ಲಿ ಸ್ಟ್ಯಾಂಪಿಗೆ ಮೋರ ಗುಳಿದ್ರಿ ಈ ಸ್ಟ್ಯಾಂಪನ್ನು ಕಳೆಕ ಅಂತ ಆಲೋಚನೆ ಅಂತ ಕಳೆವೇ ಪ್ರಯತ್ನ ಉಂಟು ಎಂಚ ಕಳೆಪು ಒಂದು ಡ್ರಾಪು ನೀರು ಪಾಗು ಎಲ್ಲ ಎಂಚ ಕಳೆಪು ಕುಡಿದ ಡ್ರಾಪು ಕೂಡ ಕಳೆಪು ಎಂಚ ಎತೇತೇ ಪ್ರಯತ್ನ ಅಂತ ಉಂಟಲ್ಲ ಒಂದು ಆ ಕವರ್ ಬರೀಪು ಇದರ ಸ್ಟ್ಯಾಂಪ್ ಬರೀಪು ಇನ್ನೇನು ಕಳೆ ಓಡಾಂಡ ಭಾರಿ ಕಷ್ಟ ಇಂಚ ಈ ಎಂಚ ಕಷ್ಟ ಆತ್ಮ ಆತ ಕಷ್ಟ ಆತ್ಮ ಈ ದೇಹಕ್ಕೆ ಆತ್ಮ ಕೋನಗ ಸಮಂಜಿ ಪಂಟರೆ ಮೌಂಜಿ ದರ್ಬೆ ಪಟ್ಟಿ ಮೌಂಜಿ ದರ್ಬೆದ ಮಧ್ಯೆ ಉಂಟು ಸಪೂರ ಕೂದಲೆತ್ತಕ್ಕಂಥ ಒಂದು ಮೌಂಜಿ ಪನಗಿ ನಮ್ಮ ದರ್ಬೆ ಈ ಉಪಯೋಗ ದರ್ಬೆ ಆಗುತ್ತೆ ಈ ಉಪನಯನಕ್ಕೂ ಮಾಡಿದ್ದು ಕಟ್ಕೊಂಡು ಅದೊಂದು ದರ್ಬೆ ಆ ದರ್ಬೆಲ್ಲ ಒಂದು 4 ಗಿದ್ದ ಉಂಟು ಅಂತ ಮೌಂಜಿ ದರ್ಬೆ ಐತೋ ಮಧ್ಯೆ ಉಂಟು ಈ ತಲೆ ಕೂದಲಕ್ಕ ಒಂದು ಸಪೂರ ಅಂತ ಒಂದು ನಾಳ ಬರ್ತದೆ ಆ ನಾಳನೇ ಐತ ಕಳೆ ಓಡಾಂಡ ಭಾರಿ ಕಷ್ಟ ಉಂಟು ಕಡೆ ಅಂಚ ಅವು ಏಕ ಕಷ್ಟ ಆತ್ಮ ಆತ ಕಷ್ಟ ಆತ್ಮ ಅಂಚ ಇದಕ್ಕೆ ವಿಶ್ಲೇಷದ ದುಃಖ ಆಗದೆ ನಾನೊಂದು ಮೋಹದ ದುಃಖ ಬಂದಾಗ ಏತೇ ಜ್ಞಾನಿ ಆಗಿ ಪಡೆ ಸೈಪಿ ಕಾಲ ಕೈತೋಳ್ ಬಂದಾಗ ನನಗೆ ಸೈಪೆ ಅಂತ ಬಂದಾಗ ಆಯ್ತು ಕೋಡಿಗೆ ಯಾರು ಕೋಡಿಗೆ ಯಾರು ಅದಕ್ಕೆ ಮೋಹ ಈತ್ನಾಕ್ಲೇನು ಬಂತ ಅಯ್ಯೋ ಬಿಡ್ತುಬೋಡೆ ಏನೋ ರಾಮನಿಗೆ ಬಿಡ್ತುಬೋಡೆ ಮಗನ ಬಿಡ್ತುಬೋಡೆ ಮಗಳಿನ ಬಿಡ್ತುಬೋಡೆ ಇಂಥ ಹೆಣ್ಣು ಉಂಟಾರೆ ಇದಕ್ಕೆ ಮೋಹಜ ದುಃಖ ಅಂತಂತೆ ಇಂಥ ಒಂದೇ ಸಂದರ್ಭ ಉಂಟು ಬರೀ ಒಂದು ತಪ್ಪು ಕೆಲಸ ಅಂತೆಗಾರೆ ಭಾರೀ ಪರಮಜ್ಞಾನಿ ಆಗ ಈ ಶಾಸ್ತ್ರ ಪುರಾಣ ಅಂತ ಗೊತ್ತುಂಟು ಆಗ ನನ್ನ ಭಕ್ತಿ ಜನ್ಮ ಇಂಕ ಪಂಚದನೇ ಜನ್ಮ ಅಂತ ಗೊತ್ತಾಗ್ತಾರೆ ಓಳು ಪುಟ್ಟುಣ ಅಂತ ಗೊತ್ತಾಗ್ತಾರೆ ಅಪರಾಗ ಕೈ ತೊಟ್ಟು ಕಂಡ್ರೆ ಎಂತ ನನಗೆ ಜನ್ಮ ಪಂಜಿದ ಜನ್ಮ ಇಂಚಿತ್ ನಾವು ಏನು ಪಂಜೆ ಹಾಕಿ ಬಿಟ್ರೆ ಏನು ಪುಟ್ಟಿ ಕೂಡಲೇ ಎಂದು ಶೂಟತ್ತೆ ಕೇರಳ ಅಂತ ಕಂಡ್ರೆ ಆ ಜನ್ಮ ಹೋಗ್ತೀನಿ ಆ ಜನ್ಮ ಹೋಗ್ತೀನಿ ಅಂಚ ಬೇತೊಂದು ಜನ್ಮ ಅಂತ ಆಯ್ತು ಲಕ್ಕನೆ ಪಂಚದ ಜನ್ಮ ಆತ ಪುಟ್ಟಿರ್ತಾರೆ ಪುಟ್ಟಿರ್ಮಗ ಆಯ್ ಸುರುದು ಪಂಚಾಯತ ಅನ್ಕೊಂಡು ಇಂಥ ಕೆರವನಾಗ ಕೆರಡ ಅಂದಿಗೆ ಇಂದಿಗೆ ಅವ ಅಪನಗ ಬೇತೇನೆ ಒಂದಿಗೆ ಬೇತೇನೆ ನನಗೆ ಈ ಮೋಹ ಅಂತ ಬಂತು ಯವು ಜನ್ಮ ಅಂದಲ್ಲ ಐತನೇ ಒಂದು ಸುಖ ಇತ್ತು ಬಂತ ಇಂಚ ಆ ಕೈಯಲ್ಲಿ ಮನಸ್ಸಿಕ್ಕುರಿ ಮೋಹಜ ದುಃಖ ಅನುತಾಪಜ ದುಃಖ ಬಂದಾಗ ಪ್ರತಿ ಒಂದು ಮನುಷ್ಯಗ್ಲ ತಾನಂತದ್ದು ಕೆಲಸ ಸರಿಯಾ ತಪ್ಪ ಇಂಚಿತ್ನಾಗಲಿಗೆ ಅಂತದ್ದು ಏನು ಅನ್ಯಾಯನ ಅನ್ಯಾಯನ ಪಂಚಿತ ವಿಷಯ ಆಗ ಗೊತ್ತಿತ್ತು ಏಪದ ಆಗ ಆ ಸರಿಯಾದ ಪ್ರಜ್ಞೆ ಬರ್ತಿಂತಂದಾಗ ಸೈಪಿ ಕಾಲ ಕಾಣಾಗ ಎಂದ್ರೆ ಶುರು ಅಂತಾರೆ ಓ ಇಂಚಿತ್ನಾಗ ಇಂಚಿತ್ತು ತಪ್ಪಂತ ಹೆಂಗೆ ನನಗೆ ಜಾಗೃತ ಶಿಕ್ಷಣ ಅದನ್ನು ಕೆಲವು ಸಂದರ್ಭ ಪ್ರಕಟವಾದ ಬಂದ್ಕೊಂಡು ನಿಂತೆಗೆ ಇಂಚಿ ಸಂದರ್ಭದ್ದು ಇಂಚೆ ಅನ್ಯಾಯ ಆಗ್ತದೆ ನನ್ನ ಕ್ಷಮಾಪಣೆ ಅಂತಲೇ ಬಿಟ್ಟು ಹಾಕಲಿ ಕೂಡ ಬರೋದಂತೆ ಸೈಪಿ ಕಾಲ ಕಾಣಾಗ ಆ ಪಂಪುಣ ಕಿತ್ಕೊಂಡು ಕಟ್ಟೆ ಇದಕ್ಕೆ ಅನುತಾಪಜ ದುಃಖ ಆಗುತ್ತೆ ಅದೊಂದು ಆಗಾಮಿ ದೃಶ್ಯಜನಿತ ದುಃಖ ಪಂಡಗ ಸೈಪಿ ಕಾಲಂ ಕಾನಗ ಆ ಬಾರ್ಡರ್ ಲೈನ್ ಬಿಟ್ಟು ನಗ ಈ ಲೋಕಂಟ್ಲ ಉಳ್ಳೆ ಇಂಚಿತ್ತು ಸುತ್ತಮುತ್ತ ಇತ್ನಾಕು ಪಣ್ಣು ಕೇಳುವಂತಕ್ನು ಅಂಚಿತ್ ಆ ಯಮದೂಟಿರ್ನಾಕು ಬರೋಂತಿತ್ನು ಕಾಶ ರೆಡಿ ಅಂತನೋ ತನ್ನ ವೈಪರ್ಯ ಪ್ರಯತ್ನ ಕೊಡೋಂತಿತ್ನು ಒಂದು ದೃಶ್ಯ ಎಲ್ಲ ಸೋದೋಂತಿತ್ತು 2 ದೃಶ್ಯ ಎಲ್ಲ ಸೋದೋನು ಬಾರ್ಡರ್ ಲೈನ್ ಕೆಲವು ಸಂದರ್ಭ ಉಂಟು ನಂಗೆ ಅಂಚಿತ್ತು ಒಂದು ಪರಿಸ್ಥಿತಿ ಮತ್ತೊಂದು ಲಕ್ಕೆರೆಗಾನಗ ಕೆಲವು ಸಂದರ್ಭ ಮಧ್ಯಾಹ್ನದಿಂದ ಕೆತ್ತೊಂಡ್ರು ನಾನು ಲಕ್ಕೆರೆಗಾನಗ ಪೂರ ಮುಂದೆಲ್ಲ ಬಂದ್ಬಿಡೋಕೇನು ಲಕ್ಕೆರೆಗ ಅಂತಿತ್ತು ಅಯ್ಯೋ ಲಕ್ಕೆರೆ ಕೊಂಡು ಬಾರ್ಡರ್ ಲೈನ್ ಇತ್ತು ನೆದ್ರೆಲ್ಲ ಎಚ್ಚರ ಅಂತಲ್ಲ ಬಾರ್ಡರ್ ಲೈನ್ ಇಂಥ ಈ ಸೈಪಿ ಕಾಲಕ್ಕೂ ಆ ಬಾರ್ಡರ್ ಲೈನ್ ಇರ್ಬೇಕಾರೆ ಆಗ ಇಂಚಿತ್ತು ಇಹಲೋಕಂತಲ ದೃಶ್ಯ ಸೋದೋಂತಿತ್ತು ಪರಲೋಕಂತಲ ದೃಶ್ಯ ಸೋದೋಂತಿತ್ತು ಇದಕ್ಕೆ ಆಗಾಮಿ ದೃಶ್ಯಜನಿತ ದುಃಖ ಅಂತ ಬರ್ತೇವೆ ಇಂಥ ಈ 4 ರೀತಿಯ ದುಃಖ ಆತ್ಮ ಆಯ್ತು ಅಂತೂ ಆಗ ಮರಣ ಕಾಲ ಸಂಗೀತ ಪ್ರಾಣವಾಯು ದೇಹಕ್ಕೆ ಬುಡುಗಡೆ ಅನ್ನೋದು ಎಂಚ ಆತ್ಮೀಕರಣಗ ಮಸ್ತ್ ಪುಣ್ಯಾಂಶ ಅಂತ ಬೇಕಂಡ ದೇವದೂತರ್ನಾಕಳು ಪುಷ್ಪಕ ವಿಮಾನ ಅಂತ ತಂತು 5 ಕೊಳ್ಳಿ ತಾನು ಹೋಗ್ತಾರೆ ತುಂಬ ಪುಣ್ಯಾಂಶ ಅಂತದ್ದು ಬೇಕಂಡ ಆಕಳು ಸೂರ್ಯಮಂಡಲ ಭೇದನೆ ಅಂತತೆ ಆಕಳು ಮೋಕ್ಷಕ್ಕೆ ಪೋಪ ಹಾಕಲು ಬಂತು ಯಮಧರ್ಮ ಸಮೇತ ಲಕ್ಕತೆ ಅಂತ ಆಕೆ ಗೌರವ ಕೊಡ್ತೀವಿ ಅಂತ ವರ್ಣನೆ ಬೇರೆ ಪಾಪಕರ್ಮ ಅಂತದ್ದು ಯಮದೂತೇರ್ನ ಹಾಕಿದ್ದಕ್ಕೆ ಪಾಶಪಾಠ ಒಯ್ಕೊಂಬೋತಾರೆ ಮರ್ಕಟವತ್ತೆ ಮಂಗಲ್ ಸೊಂಟವು ಬಳ್ಳಿ ಮಾಡ್ತೀವಿ ಅಂತ ಒಯ್ಕೊಂಬೋತಾರ ಆ ರೀತಿ ಆ ಜೀವನ ಒಯ್ಕೊಂಬೋನಾಗ ಒಂಜಿ ಸಲಂಕು ಆಕಳು ಒಯ್ಕೊಂಬೋತು
ಮೂಜಿ ಮುಹೂರ್ತ ನಗ ಹೆಚ್ಚು ಕಡಿಮೆ ಆಜೇ ಕಾಲು ಗಂಟೆದ ಕುಳಿತು ಒಂಜಿ ಸಲಂಕು ಸ್ವರ್ಗಲೋಕ ನರಕಲೋಕ ಪೂರ ಸೋಜೋತು ವಾಪಸ್ ಹೋಯ್ತಂದು ಬರ್ತಾರೆ. ವಾಪಸ್ ಹೋಯ್ತಂದು ಬಂದಾಗ ಆ ದೇಹ ಇಪ್ಪುನು ಆತ್ಮದೂರು ಅಂತ ಇಪ್ಪುನು ಆ ದೇಹ ತೊಳೆದು ಪೋಕ ಅಂತ ಎನ್ನು ಅಂತ ಇಪ್ಪುತ್ತಾರೆ. ಆತ ಆಸೆ ಐಕೋಸ್ಕರವಾತೆ ದುಂಬುದಾತು ಪಂಟನ ಏತ್ ಬೇಗ ಸಾಧ್ಯ ಉಂಡ ಆತ ಬೇಗ ಮರಣ ಹೊಂದಿದ ಆತನ ವಿಲೇವಾರಿ ಅಂತಲೇ ದಹನ ಅಂತಲೇ ಹೆಚ್ಚಿ ಕೊಟ್ಟು ಇಜ್ಜಡೆ ಇತ್ತು ಜೇಗಿ ಪಡ್ತರಿಗೆ ಅನ್ನಗ ಐಕು ವೇದನೆ ಜಾಸ್ತಿ ಆಗ್ತದೆ ಪಡ್ಕೋಸ್ಕರ ಅನ್ನಗ ನಮ್ಮ ಜೋಕ್ಲೆಗೆ ಚಾಕ್ಲೇಟ್ ಕೊಳ್ತು ಬಿಡುಂಡು ಅಡ್ಡಿತ್ತು. ಚಾಕ್ಲೇಟ್ ಹಿಂಗೆ ಕೊಳ್ತಾದಂತ ರ್ಯಾಪರ್ನ ಕೈಟ್ ಬಸೊಂಡ ಜೋಗನ ಜೊಲ್ಲೆ ಇರೋದು ನಗ ಎವ್ವೇ ಆಗದೆ ಕೊಳ್ತೇನೆ ರಪ್ಪ ಕೊಳ್ತು ಬಿಡೋದು ಇದ್ದಡ ಸೋಜೋವರೆಗ ಈಗ ಸೋಜೋ ಅಂತ ಇತ್ತಂಡ ಎದ್ದು ಕೊಳ್ತಾರೆ ರಾಜನ ಈಗ ಈ ದೇಹ ಪಂಡಗ ಚಾಕ್ಲೇಟ್ ಲೆಕ್ಕ ಜೋಕ್ಲೇಟ್ ಚಾಕ್ಲೇಟ್ ಆ ದೇಹ ಹೆಂಗೆ ಬೋಡು ಆಸೆ ಪೋರೆ ಪ್ರಯತ್ನ ಬಿಡು ಐಕೋಸ್ಕರವಾದ ಬುದ್ಧಿ ತಿಳ್ಕೊಂಡ ಆ ವೇದನೆ ಹಾಕಿ ಪಂಡಕೋಸ್ಕರ ಮುಂದೆ ಹಾಕು ಅಂತ ಪಂಟೇರು ಅಂತೂ ಆ ಒಂದು ಜೀವಿನ ಆಶಾವಂತ ಕಾಕು ಒಳ್ತಂ ಪೋಪೇರು ಕಂಡಾಗ ಮುಳು ಒಂಜಿ ನಮಗೆ ಕೊಡೋದು ಡೌಟ್ ಬರ್ತದೆ ಯಾವ್ದು ಕಂಡಾಗ ದೇಹ ಬಿಡ್ತಾ ಇದ್ದಕ್ಕೆ ಆ ಆತ್ಮ ನೈನಂ ಚಿಂದಂತು ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಸೇದ್ಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮಂತ ಲಕ್ಷಣ ಜಾಗೃತಿಯಾಗ ನೈನಂ ಚಿಂದಂತು ಶಸ್ತ್ರಾಣಿ ಮುಂದೇನು ಖಡ್ಗಂಟ ಕತ್ತಿಡ ಚೂಡಿಡ ತುಂಡಂಕರೆ ಗಾತ್ರಿ ನೈನಂ ಚಿಂದಂತು ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಈ ಅಗ್ನಿಗೆ ಪಾರ್ತವ್ಯ ಸುಡ್ರೆ ಗಾತ್ರಿ ನ ಚೈನಂ ಸೇದ್ಯಂತ್ಯಾಪಃ ನೀರಿಗೆ ಪಾರ್ತವ್ಯ ನೆನಪೆರೆ ಗಾತ್ರಿ ನ ಶೋಷಯತಿ ಮಾರುತಃ ವಸ್ತ್ರನ್ಮಂತ ನೀರಿಗೆ ಪಾರ್ತವ್ಯ ತುಂಬಿಟ್ಟು ಗಾಳಿಗೆ ಆಗಿಪ್ಪೋ ಆ ಗಾಳಿ ಅವರಿಗೆ ಉಳ್ಗೋಡು ಅಂಚನೆ ಇಲ್ಲೇನು ನೀರು ಮುಳ್ಕೋತಾರೆ ಗಾಳಿಗೆ ಪಾರ್ಥ ಉಳ್ಗೋವರೆಗೆ ಆತ್ಮದಿಂದ ಉಳ್ಗೋವರೆಗೆ ಆತ್ರಿ ಅಂತ ಶಾಸ್ತ್ರಕಾರರ ಆತ್ಮನ ವರ್ಣನೆ ಅಂತೇಳಿ ನಾಯ್ಕನಕ ಸುಲಭ ಅಂತ ಮರಣ ಹೊಂದುತ್ತಾ ಇದ್ದಕ್ಕೆ ವೇದನೆ ಇಲ್ಲಿ ತೂಕವಾಡ ಜಾಲಾತ್ರಿ ಕತ್ತೆದ ತುಂಡಂಬರೆಗಳಾತ್ರಿ ಜಾಲಂಬರೆಗಳ ಸುಖಾನತ ಅಂತ ನಮ್ಮ ಹೆಣ್ಣು ಶಾಸ್ತ್ರಕಾರ ಕಲ್ತಾರೆ. ಯಾತನಾ ದೇಹ ವೃತ್ಯ ಕೂಡಲೇ ಡ್ರೆಸ್ ಕೋಡ್ ಕೂಡಲೇ ಒಂದು ಡ್ರೆಸ್ ಬರ್ತದೆ ಯಾತನಾ ದೇಹ ಅನ್ನಂತಿಕೊಂಡ ಕೇವಲ ವೇದನೆ ಬುಡ್ಡರಿಗೋಸ್ಕರವಾಗೇ ಒಂದು ದೇಹ ತೊಳಿ ಹೋಗಿపోతారు ನಗ ಡ್ರೆಸ್ ಕೋಡು ಅಂತ ನಾವು ಅಂತದೆ ವೈಟ್ ಪ್ಯಾಂಟ್ ಶರ್ಟ್ ಪಾರ್ಟ್ ಇನ್ ಶರ್ಟ್ ಅಂತ ಒಂದು ಸಾಕ್ಸ್ ಬೂಸ್ ಅಂತ ಪಾರ್ಟ್ ಒಂದು ಗ್ಯಾರೇಜ್ ಇದೆ ಪೋಯಿ ಹೆಣ್ಣು ಅಂತ ಗ್ಯಾರೇಜಿಗೆ ಹೋಗ್ತಾ ಇರುತ್ತೆ ನಾಯಕಂತ ಮರ್ತಿದ್ದಿತ್ತು ಕೋಡೆ ಉಪಯೋಗ ಅಂತ ಗ್ರೀಸ್ಮಂತ ಆತ್ಮ ಕಪ್ಪು ಪ್ಯಾಂಟ್ ಶರ್ಟ್ ಅಂತ ಪಾರ್ತ ಕೆಲಸ ಅಂತ ತಗೊಂಡ ನಾವು ಪ್ರತಿಯೊಂದಕ್ಕೆ ಒಂದು ಡ್ರೆಸ್ ಕೋಡು ಅಂತ ಉಂಟ ಅಂಚನೆ ಮರಣ ಹೊಂದು ತಾಯಿ ಕೂಡಲೇ ಯಾತನಾ ದೇಹ ಅಂತ ಒಳಗೆ ಹೋಗಿపోతూ ನಾನು ಒಳ್ತಂ ಹೋಗ್ತೇನೆ ಪಟ್ಟೆ ಈ ಯಾತನಾ ದೇಹ ಅಂತ ಜೊತೆಗೆ ಪಿಂಡಜ ದೇಹ ಅಂತ ಕೂಡ ಒಂದು ಉತ್ಪತ್ತಿ ಆಗ್ಬೋದು. ಪಿಂಡಜ ದೇಹ ಪಂಡಗ ಪ್ರತಿದಿನಲ ನಾಮ ಯಾವುದು ಒಂದು ಪಿಂಡ ಪ್ರದಾನಕ್ಕೂ ಆ ಪಿಂಡ ಪ್ರದಾನ ತಾವರೆಗೆ ಒಂಜಿ ಕುಡೊಂಜಿ ದೇಹ ರಚನೆ ಆಗ್ತದೆ. ಆ ಎಂಚ ರಚನೆ ಆಗ್ಬೇಕಂದಾಗ ಒಂಬ ದಿನ ನಮ್ಮ ಪಿಂಡ ಪ್ರದಾನಕ್ಕೂ 10ನೇ ದಿನ ಅಂತಾನೆ ಧರ್ಮೋದಕ ಅಂತ ಒಂಬ ದಿನ ಪಂಡಗ ಒಂಬ ತಿಂಗಳು ಬಂಜಿದೊಳಗೆ ಬಾಲೆ ಎಂಚ ಬೆಳವಣಿಗೆ ಆಗುವಂತಿಪ್ಪ ಒಂದನೇ ತಿಂಗಳು ಸ್ಕ್ಯಾನಿಂಗ್ ಅಂತ ಸುಳ್ಳ ಹೋಗ್ತಾರೆ ನಾನು ಒಂದನೇ ತಿಂಗಳು 2ನೇ ತಿಂಗಳು ಇಂಚ ಪ್ರತಿ ತಿಂಗಳು ಸ್ಕ್ಯಾನಿಂಗ್ ಅಂತ ಸುಮ್ಮ ಅವೇ ರೀತಿಯ ಪ್ರತಿ ದಿನಲ ಪಿಂಡದ ದೇಹ ರಚನೆ ಆಗುವಂತಿಪ್ಪ ಪಟ್ಟೆ. ಪ್ರಥಮೆ ಹನಿ ಮೂರ್ಧ ಪ್ರಜಾಯತೆ ಸುರುತಾನಿ ನಮ್ಮ ಪಿಂಡ ಪ್ರಧಾನಕ್ಕೂ ಐಟ್ ತರೆ ಉತ್ಪತ್ತಿ ಆತ್ಮ 2ನೇ ದಿನ ತಾನಿ ಭುಜ 3ನೇ ದಿನ ತಾನಿ ವಕ್ಷ ಎದೆ 4ನೇ ದಿನ ತಾನಿ ಬಂದಿ 5ನೇ ದಿನ ತಾನಿ ತೊಡೆ 6ನೇ ದಿನ ತಾನಿ ಕಾರು 7ನೇ ದಿನ ತಾನಿ ಅಸ್ಥಿ 8ನೇ ದಿನ ತಾನಿ ಮಾಂಸ ಇಂಚ ಪ್ರತಿಯೊಂದು ಅಂಗಲ ಉತ್ಪತ್ತಿ ಆತು 9 ದಿನ ಸಂಪೂರ್ಣ ಆತು 10ನೇ ದಿನ ಕಾನಾಗ ಒಂಜಿ ಪಿಂಡಜ ದೇಹ ರಚನೆ ಪಿಂಡಜ ದೇಹ ರಚನೆ ಆಯಿ ಕೂಡಲೇ ಬಾಲೆ ಬಂಜಿದೊಳೆ ತಿಪ್ಪಗ 9 ತಿಂಗಳು 9 ದಿನ ಐಕೆ ಆಹಾರ ಇವು ಕೆಳಗ ಅಮ್ಮ ತಿನ್ನೋ ಆಹಾರ ಅವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಆತೆ ಐತು ಆಹಾರ ಸತ್ವ ಆ ನಾದಿನಾಳಂತ ಮುಖಾಂತರ ಈ ಒಂದು ಬಾಲಿಗೆ ಸಿಕ್ಕುತ್ತೆ ಐಕೆ ಪುಷ್ಟಿ ಆಪನು ಪ್ರತ್ಯೇಕ ಜಾಗದಲ್ಲಿ ಆಯ್ತು ಜಾಲಗೆ ತೊಂದರಿದ್ದೆವು ಕೇವಲ ಅಮ್ಮನೋ ಆಹಾರದ ಸೊತ್ತು ಅಂಬೆಲಿಕಲ್ ಕಾರ್ಡ್ಗೆ ಮುಖಾಂತರವಾಗ್ತದೆ ಐಕೆ ಪುಷ್ಟಿ ಆಪನು ಏಪಗ ಬಾಲೆ ಪೆದಿನ ಬಾಲಿನ ಪೆದಿಯಳ ಅಪ್ಪೆ ಪೆದಿ ತಾಯಿ ಕೂಡಲೇ ಏಪಗ ನಾದಿನಾಳ ಛೇದನೆ ಆಗಿ ಕೂಡಲೇ ಬಾಲೆ ಪುಟಿ ಕೂಡಲೇ ಸುರೂತ ಕೆಲಸನೇ ಅಳ್ಪುಣ ಡಾಕ್ಟರ್ ಬೇರುಳ್ಳೆ ರಾಟು ಅಂತ ಕ್ಲೀನಮ್ ಬೇರೆ ಸುರೂಟ ಮಿರ ಬೇರೆ ಒಡ್ಮ ಬಾಲೆ ಸುರೂಟ
ಅತ್ತ ಮುಟ ಜಾದಲು ಇತ್ತಿ ಪ್ರೇಕ್ ಅತ್ತ ಮುಟ ಅಪ್ಪನೇ ಆಹಾರ ಇದೇ ಬತ್ತಿ ಕೂಡಲೇ ಅಮ್ಮನ ಪೇರು ಅಂತ ಎಂಚಾನ ಅಂಚನೆ ಒಂಬ ದಿನ ಜಾಲ ಸಮಸ್ಯೆ 10ನೇ ದಿನ ಅಂತಾನೆ ಇದು ಬೆಳವಾಗಸುವ ಮೈಕೋಸ್ಕರ ನಮ್ಮ ಧರ್ಮೋದಕ ಮಂಚಿತ್ತು ಕೊಳ್ಪ ಧರ್ಮೋದಕ ಕೊಳ್ಪ ಇಂಚಿತಿ ಸಂದರ್ಭ ಪಡೆಗ ತ್ರಿಷಾಬಾಧ ನಿವಾರಣೆ ಪ್ರತಿ ದಿನಲ ನಮ್ಮ ಪಿಂಡ ಪ್ರದಾನಕ್ಕೂ ಅವಲ ಐಕೊಂದು ನಿಯಮ ಪಡ್ಡರೆ ಮಲಿನ ಷೋಡಶ ಮಾಸಿಕ 14 ಪಿಂಡ ಪ್ರದಾನ ಗೋರಮ ಸುರೂತಾನಿ ಮುಗುಳಿ ದಿನಂತಾನಿ 2 ಪಿಂಡ ಸರಿ ದಿನಂತಾನಿ 1 ಪಿಂಡ ಅಂಚ 1 2 3 ಇಂಚ 2 + 1 + 2 + 1 + 2 + 1 ಇಂಚ ಅಪ್ ಟು 10 days 15 ಪಿಂಡ ಪ್ರದಾನ ನೀವು ಸುರುತಾನೆ ಒಂಜಿ ನಗ್ರ ಪ್ರಚ್ಛಾದನೀಯ ಶ್ರಾದ್ದ ಅಂತ ಕೊಡೋದು ಅಂಚ ಟೋಟಲ್ ಆತೆ ಸುರು ದಿನಕ್ಕೆ 9ನೇ ದಿನ ಮುಟ ನಮ್ಮ 10ನೇ ದಿನ ಮುಟ ನಮ್ಮ ಪಿಂಡ ಪ್ರದಾನ 14 ಅದಕ್ಕೋಸ್ಕರ ತುಂದಕ್ಕೆ ಮಲಿನ ಷೋಡಶ ಮಾಸಿಕ ಶ್ರಾದ್ದ ಅಂತ ಕರಿತಾರೆ ಐದು ಬೆತ್ತು 11ನೇ ದಿನಂತಾನಿ ಕುಡೊಂಜಿ 14 ಪಿಂಡ ಪ್ರದಾನಕ್ಕೂ ಒಂದು ಮಧ್ಯಮ ಷೋಡಶ ಮಾಸಿಕ ಶ್ರಾದ್ದ ಅಂತಾರೆ ಐದು ಬೆತ್ತು 11ನೇ ದಿನದ ಬೆತ್ತು ಪ್ರತಿ ತಿಂಗಳ ಷೋಡಶ ಮಾಸಿಕ ಇದು ಉತ್ತಮ ಷೋಡಶ ಮಾಸಿಕ ಅಂತ ಬಂತಾರೆ ಈ ಪಿಂಡ ಪ್ರದಾನ ಜೀಗ್ ಅಂತ ಬಂದಾಗ ಅದೇನು ವರ್ಣನೆ ಒಂದೇ ಅಧ್ಯಾಯ ಉಂಟು ಭಾಗದ್ವಯಂತು ದೇಹಸ್ಯ ಪ್ರೀತದಂ ಭೂತಪಂಚಕಂ ತೃತೀಯಂ ಯಮದೂತಾನಂ ಚತುರ್ಥೇನೋಪಜೀವತಿ ಅಂದರೆ ಪರ್ಸೆಂಟೇಜ್ ಇದೆ ನಮ್ಮ ಯಾವುದೋ ಪಿಂಡ ಪ್ರದಾನ ಪುನಃ ಆಯಿತು ಸರಿ 50% ದೇಹ ರಚನೆ ಅವರಿಗೋಸ್ಕರ ಬಾತೆ 25% ರಚನಾನು ದೇಹಕ್ಕೂ ಪೋಷಕ ದ್ರವ್ಯ ಆತೆ ಬೆತ್ತ 25% ಯಮದೂತರ್ನಾತೆ ಈ ಪರ್ಸೆಂಟೇಜ್ ಈ ನಮ್ಮ ಪಿಂಡ ಪ್ರದಾನ ಅಂತ ಯಾವುದೊಂದು ಇದು ಆ ರೀತಿ ಹಾಗಾಗಿ ಒಂದು ಪಿಂಡದ ದೇಹ ರಚನೆ ಆಗ್ತದೆ ಪಿಂಡದ ದೇಹ ರಚನೆ ಆಗಿಬೇಕು ಈ ಯಮದೂತರ್ನಾಕು ಯಮ ಮಾರ್ಗ ಗಮನ ಬರ್ತದೆ ಯಮನ ಪಟ್ಟಣಕ್ಕೂ ಒತ್ತಂ ಪೋತೇರು ಯಮನ ಪಟ್ಟಣಕ್ಕೂ ಒತ್ತಂ ಪೋದಾಗ ಹಿಂದೆ 14 ಪಟ್ಟಣ ಸಿಕ್ಕು ಬರ್ತದೆ ಯಮನ ಪಟ್ಟಣ ಐತೆ ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ಶೈಲಾಗಮೋ ಕ್ರಂಚಂ ಶೂರಪುರಂ ವಿಚಿತ್ರ ಭವನಂ ಬಕ್ಪಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತ ಭವನಂ ರೌದ್ರಂ ವಯೋವರ್ಷಣಂ ಶೀತಾಢ್ಯಂ ಬಹುಬೀತಿ ಧರ್ಮಭವನಂ ಯಾಮ್ಯಂಪುರಂ ಚಾಗ್ರತಃ ಇಂಚ 14 ಪಿಂಡ ಒಂದು ಪಟ್ಟಣ ಸಿಕ್ಕುನು ಒಟ್ಟು 86,000 ಯೋಜನ ಈ ಉದ್ದ ಎತ್ತುಂಬಿಟ್ಟಾಗ 86,000 ಯೋಜನ ದೂರ ಉಂಟು ಬರುತ್ತೆ ಒಂದು ಯೋಜನಾ ಪನ್ನಾಗ ಎಷ್ಟು 19 ಕಿಲೋಮೀಟರ್ 51,200 ಕಿಲೋಮೀಟರ್ ಪ್ರತಿ ದಿನದ 247 ಯೋಜನ 247 × 19 8 ಕಿಲೋಮೀಟರ್ ಪ್ರತಿದಿನ ಹೋಗ್ತಿರ್ತೇವೆ ಇಂಥ 14 ಪಟ್ಟಣ ಒಳ್ಟಂ ಕೋಟ ಆಗುತ್ತೆ 1 ವರ್ಷ ಆಗಿರುತ್ತೆ ಯಮನ ಪಟ್ಟಣ ಉಂಟು ಯಮನ ಪಟ್ಟಣ ಉಂಟು ಯಮನ ಇದು ಎಂತ ಇದ್ದರೆ ಅವಳು ಆತನ ಪಾಪ ಪುಣ್ಯ ನಿರ್ಣಯ ಆತ ಆತ ಸ್ವರ್ಗನ ನರಕನ ಯೌಲೋಕ ಆ ಲೋಕ ಆತ ಸ್ವತಂತ್ರ ಸುರುತಾಧ್ಯಾಯ ಒಂದು ಸುರುತಾಧ್ಯಾಯಕ್ಕೆ ಸಂಕ್ಷಿಪ್ತವಾಗಿ ವಿಷಯ ಅನ್ಕೊಂಡೆ ಚೂರು ವಿಸ್ತಾರ ಕೊಡಾಕಿದ್ದೇನೆ ಹೇಗಿದ್ದಾಗ ಪಾಪಕರ್ಮ ಪುಣ್ಯಕರ್ಮ ಪಂಚಿತ್ತು ಒಂದು ವಿಷಯ ಆತ್ಮ ದೇಹ ಪಂಚಿತ್ತು ಒಂದು ಚಿಂತನೆ ಒಂದು ಸ್ವಲ್ಪ ಚಿಂತನೆ ಕೊಡಾಕಿನಮ್ಮ ಈ